ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಇವತ್ತು ಶುಕ್ರವಾರ 19ನೇ ತಾರೀಕು 7ನೇ ತಿಂಗಳು 2024 ಶುಕ್ರವಾರ. ತುಂಬ ಶ್ರೇಷ್ಠ. ಇವತ್ತು ಹೆಣ್ಣುದೇವ್ರ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬರ್ಬೋದು. ಅಮ್ಮನವರು ದುರ್ಗಾ ಪರಮೇಶ್ವರಿ, ಅಂಗಳ ಪರಮೇಶ್ವರಿ, ಚಾಮುಂಡೇಶ್ವರಿ ಎಲ್ಲ ಅಂದರೆ ರೇಣುಕಾದೇವಿ, ಮಾರಮ್ಮ ಇವರೆಲ್ಲರನ್ನೂ ಆಯ್ತದೆ. ಮುನೇಶ್ವರನೂ ಮಾಡ್ಬೋದು. ಎಲ್ಲರನ್ನೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊ ಬನ್ನಿ, ಒಳ್ಳೇದಾಯ್ತದೆ. ಭಗವಂತ ಇವತ್ತು ಶುಕ್ರವಾರನೂ ಮುನೇಶ್ವರನೂ ಮಾಡ್ತಾರೆ ಎಷ್ಟೋ ಜನ. ನೋಡಿ, ಶುಕ್ರದೇವ ಆ ಭಗವಂತ ಕೊಟ್ಟರೆ ಭಾಗ್ಯ ಕೊಟ್ಟೇ ಕೊಡ್ತಾನೆ. ಇವರೆಲ್ಲರಿಗೂ 12 ಗ್ರಹಗಳಿಗೇನು ಅಧಿಪತಿ ಯಾರು ಅಂದರೆ ಶನೇಶ್ವರ. ಆ ಭಗವಂತನಿಗೆ ಕೋಟಿ ಕೋಟಿ ನಮಸ್ಕಾರ. ನಿಲಂಜನ ಸಮಾಭಾಷಂ ರವಿಪುತ್ರಂ ಯಮಾಗಜಂ ಛಾಯಾ ಮಾರ್ತಣ್ಣಂ ತಮ್ಮೈ ಶನೇಶ್ವರಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತೆ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಏನು ಶುಕ್ರವಾರ ಅಂದರೆ ಆ ಭಗವಂತನ ಆರಾಧನೆ ಮಾಡಿ ಪೂಜೆ ಮಾಡಿದ್ರೆ ಆ ಭಾಗ್ಯನೂ ಕೊಡ್ತಾನೆ, ಒಳ್ಳೆಯದು ಆಯ್ತದೆ. ದೇವತೆಗಳು ಸಾಯಂಕಾಲ ಹೋಗಿ ಪೂಜೆ ಮಾಡ್ಕೊಂಡ್ರು ಆ ತಾಯಿ ಲಕ್ಷ್ಮೀ ದೇವರು ಮನೆಗೆ ಬರ್ತಾಳೆ. ನಿಮಗೂ ಕಷ್ಟ ಪರಿಹಾರ ಆಯ್ತದೆ. ಮಾಡಬೇಕು ನೀವೆಲ್ಲ. ಭಗವಂತ ಎದ್ದು ಎಲ್ಲ ಮಾಡಿದ್ರೂ ಅನುಕೂಲ ಆಯ್ತದೆ. ಇವತ್ತು ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾ ಸಂಸ್ಥಾನ ಮಾಡೋದ್ರಿಂದನೂ ಎಲ್ಲ ಪರಿಹಾರ ಅಂದರೆ ಆಗಬೇಕು. ಕಷ್ಟ ಅಂತ ಬಂದವರಿಗೆ ಪರಿಹಾರ ಮಾಡಿಕೊಡ್ಬೇಕು. ಜನಗಳಿಗೆ ಏನೇ ಕಷ್ಟ ಇರಲಿ, ಯಾವುದೇ ತೊಂದರೆ ಇರಲಿ, ಇಲ್ಲಿಗೆ ಬಂದರೆ ಎಲ್ಲರಿಗೂ ಪರಿಹಾರ ಮಾಡಿಕೊಡ್ತೀವಿ. ಎಂಥರೇ ಶ್ರೀಮಂತರು ಬರಲಿ, ಬಡವರು ಬರಲಿ, ತಿರುಕತಿನವ್ರು ಬರಲಿ, ಯಾರೇ ಕಷ್ಟ ಅಂತ ಬಂದವ್ರಿಗೆ ಮಾತ್ರ ಇಲ್ಲಿ ಪರಿಹಾರ ಮಾಡಿಕೊಡೋದು. ಬರ್ದಿರೋರ್ನೇನೋ ಬನ್ನಿ ಬನ್ನಿ ಅಂತ ನಾವು ಕರೆಯೋದಿಲ್ಲ. ನಂಬಿಕೆ ಇದ್ದು ಬಂದರೆ ಅವ್ರಿಗೆ ಆ ಕಷ್ಟ ಪರಿಹಾರ ಆಯ್ತದೆ ಅಂತ ನಾವು ಹೇಳ್ತೀವಿ, ಭಗವಂತನೂ ಹೇಳ್ತಾನೆ. ಇಷ್ಟಕ್ಕೆಲ್ಲ ಕಾರಣ ಶನಿದೇವರೇ ಕಾರಣ. ನಾವು ಶಿವನ ಪೂಜೆ ಮಾಡೋದು, ಶಿವನ ಕಡೆಯಿಂದನೇ ನಮಗೆ ಶನಿದೇವರು ದೊರಕಿದ್ದು. ನಾನು 84ರಲ್ಲಿ ನೋಡಿದ್ದು ಶಿವನ್ನ. ಆ ಉದ್ದೇಶಕ್ಕೆ ನಾವು ಬಾಯ್ಬಿಟ್ಟು ಎಲ್ಲರಿಗೂ ಹೇಳ್ಕೊಂಡ್ವಿ. ಅದೇ ನನಗೆ ಕಷ್ಟ ಆಗಿದ್ದು. ಅವತ್ತಿಗೆ ಕೊಡಬಾರ್ದು ಕಷ್ಟ ಎಲ್ಲ ಕೊಟ್ಟ ಭಗವಂತ, ಮಾಡಬಾರ್ದೆಲ್ಲ ಅನುಭವಿಸ್ಬಿಟ್ಟೆ. ಎಲ್ಲ ಥರದಲ್ಲೂ ನೋವು ತಿಂದೆ ನಾನು. ನನ್ನಂಥ ಕಷ್ಟ ಜಗತ್ತಿಗೆ ಯಾರಿಗೂ ಬೇಡಪ್ಪ ಅಂತ ಹೇಳಿ ವಿಕ್ರಮ ಹೆಂಗೆ ಕೇಳಿದ್ನೋ ನಾನು ಹಂಗೆ ಕೇಳಿದ್ದು. ವಿಕ್ರಮ ಏನಂದ, ನೋಡಪ್ಪ, ನರಮನುಷ್ಯನಿಗೆ ನನಗೆ ಕೊಟ್ಟಷ್ಟು ಕಷ್ಟ ನರಮನುಷ್ಯರಿಗೆ ಯಾರಿಗೂ ಕೊಡಬೇಡ ಅಂತ ಕೇಳ್ದ. ನಾನು ಅಷ್ಟೇ ಹೇಳಿದ್ದು. ಜನಗಳಿಗೆ ಯಾರಿಗೂ ಕೊಡಬೇಡಪ್ಪ, ನನಗೆ ಕೊಟ್ಟಷ್ಟು ಕಷ್ಟ. ತುತ್ತು ಅನ್ನಕ್ಕೂ ಅಲ್ದಿದ್ದೀನಿ. ತುತ್ತು ಅನ್ನಕ್ಕೂ ಒದ್ಕೊಂಬಕ್ಕೆ ಬಟ್ಟೆ ಇಲ್ಲ, ಉಟ್ಕೊಂಬಕ್ಕೆ ಬಟ್ಟೆ ಇಲ್ಲ, ಒದ್ಕೊಂಬಕ್ಕೆ ವಸ್ತ್ರ ಇಲ್ಲ. ಆ ಥರ ಎಲ್ಲ ನಳ್ಳಿದ್ದೀನಿ. ಎಲ್ಲ ಕಷ್ಟನೂ ಅನುಭವಿಸ್ಬಿಟ್ಟಿದ್ದೀನಿ. ಈ ಜನ್ಮದಲ್ಲಿ ಎಷ್ಟೋ ಕಷ್ಟ ಅನುಭವಿಸ್ಬಿಟ್ಟು ಕೈ ಮುಗಿದು ಅಪ್ಪ ನೀನೇ ಸರಿ ಅಂತ ಕೈ ಮುಗಿದು ಹೇಳಿದ್ದೀನಿ. ಇಷ್ಟೆಲ್ಲ ಕಾರಣ ದೇಶ ತಿರುಗಿದ್ದೀನಿ. ಒಂದು ದೇಶ ಅಲ್ಲ, ಎಲ್ಲ ದೇಶನೂ ತಿರುಗಿದ್ದೀನಿ. ಒಂದು ಊರು ಒಂದು ಕೇರಿ ಅಲ್ಲ, ಎಲ್ಲ ದೇಶನೂ. ನಾನು ಮುಂದ್ಲೂರು ಗೊತ್ತಿಲ್ಲ ಅಂತ ಅಂದನು, ಇವತ್ತು ಎಲ್ಲ ಊರೂ ಗೊತ್ತು ಅಂತ ಎಲ್ಲ ತಿರುಗಿದ್ದೀನಿ. ಆಂಧ್ರ, ತಮಿಳ್ನಾಡು, ಕೇರಳ, ಉತ್ತರ ಪ್ರದೇಶ, ಅಸ್ಸಾಮು, ಬಂಗಾಳು ಅವೆಲ್ಲ ತಿರುಗಿದ್ದೀನಿ. ಈ ಕಡೆ ಮೈಸೂರು, ಕೊಳ್ಳೇಗಾಲ ಎಲ್ಲನೂ ತಿರುಗಿದ್ದೀನಿ. ತಿರುಗ್ದಿರೋ ಊರಿಲ್ಲ. ಮಹಾರಾಷ್ಟ್ರನೂ ಹೋಗಿದ್ದೀನಿ. ನನ್ನ ಪರಿಸ್ಥಿತಿ ಯಾರಿಗೂ ಬೇಡಪ್ಪ. ಆ ಉದ್ದೇಶಕ್ಕೇ ನಿಮ್ಗೆ ಹೇಳೋದು. ಭಗವಂತ ಒಳ್ಳೇದು ಮಾಡ್ತಾನೆ. ಶನಿದೇವ್ರ ಪೂಜೆ ಮಾಡಿ ನಿಮಗೆಲ್ಲ ಅನುಕೂಲ ಆಯ್ತದೆ. ಆ ಭಗವಂತನ ನಂಬಿದವ್ರು ಯಾರೂ ಕೆಟ್ಟಿಲ್ಲ, ಕೆಡೋದೂ ಇಲ್ಲ. ನಾವೇ ಎಷ್ಟೋ ಕಷ್ಟಪಟ್ಟು ಇವತ್ತಿಗೆ ಎಷ್ಟು ಕಷ್ಟ ಅನುಭವಿಸಿದ್ವಿ. ಎಲ್ಲ ದಾರಿನೂ ಮಾಡಿಕೊಟ್ಟಿದ್ದೇನೆ. ಆದರೆ ನಮ್ಮ ಆಲ್ಮತಸ್ಥರು ತುಂಬ ಬುದ್ಧಿವಂತರು. ಯಾಕೆಂದರೆ ದೇವ್ರನ್ನೂ ನಂಬ್ತಾರೆ, ಆದರೆ ಜನಗಳು ನಂಬೋದಿಲ್ಲ. ಅಂಥ ಜನ ನಮ್ಮ ಆಲ್ಮತಸ್ಥರು ತುಂಬ ಒಳ್ಳೆಯವರು. ಎಲ್ಲೋದ್ರೂ ಅವ್ರಿಗೆ ಕೈ ಮುಗಿದು ಹೇಳ್ತೀನಿ, ಆಲ್ಮತಸ್ಥರು ತುಂಬ ಒಳ್ಳೆಯವರಪ್ಪ, ಅವರಂಥ ಜನ ಎಲ್ಲಿ ಸಿಗೋದಿಲ್ಲ ಅಂತಲೇ ಹೇಳ್ತೀನಿ. ಯಾಕೆಂದರೆ ಆ ಥರ ನಮಗೆ ಗೊತ್ತು. ಆ ಆಲ್ಮತಸ್ಥರು ಅಂದರೆ ಕುರುಬರು. ಇಷ್ಟೆಲ್ಲ ಕಾರಣ ಆ ಭಗವಂತನೇ, ಬೀರ್ಲಿಂಗೇಶ್ವರನೇ ಕಾರಣ. ನನ್ನ ತಂದು ಸಿಗಿಸಿ ಎಲ್ಲೋ ಒಂದು ಕಡೆ ಇದ್ದನ್ನು ತಂದು ಕೂಡ ಹಾಕ್ಬಿಟ್ಟು ನನಗೆ ಹಿಂಸೆ ಕೊಟ್ಟ ಚಿತ್ರಹಿಂಸೆ ಕೊಟ್ಟ ಭಗವಂತ ಇವತ್ತಿಗೂ ನೆನೆಸ್ಕೊಂತೀನಿ. ನನ್ನ ಕೊಟ್ಟಷ್ಟು ಕಷ್ಟ ನೀನು ಯಾರಿಗೂ ಕೊಡಬೇಡಪ್ಪ ಅಂತಲೇ ಹೇಳ್ತೀನಿ.
ಏನಪ್ಪ